ಬಿಜೆಪಿ ನಾಯಕರ ಮನೆ ಮುಂದೆ ಕಸ ಹಾಕಿಸ್ತೇನೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಲ್ಲ ನಿನ್ನೆ, ಅದಕ್ಕೆ ವಿಧಾನಸಭೆಯ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಗಮನಿಸ್ತಾ ಹೋಗೋಣ. ಧೀರಜ್ ಮುನಿರಾಜು ಅವರ ವಿಧಾನಸಭಾ ಕ್ಷೇತ್ರ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಬಿಎಂಪಿಯ ಕಸ ವಿಲೇವಾರಿ ಮಾಡುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಒಂದಿಷ್ಟು ವಾಗ್ದಾಳಿಗಳು ನಡೆದಿತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ. ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಕಸ ಹಾಕಿ, ನಮ್ಮ ಮನೆಗಳ ಮುಂದೆ ಕಸ ಹಾಕಿ ಅನ್ನೋದಾಗಿ ಹೇಳಿದ್ದಾರೆ ಅಶೋಕ್ ಅವರು. ಜನ ಗಲಾಟೆ ಮಾಡ್ತಿರೋದು ಬಿಜೆಪಿ ಶಾಸಕರಲ್ಲ, ಹಳ್ಳಿಗೆ ಕಾಂಗ್ರೆಸ್ ಸರ್ಕಾರ ಸವಲತ್ತು ಕೊಡ್ತಾ ಇಲ್ಲ. ಬಿಜೆಪಿ ಇದ್ದಾಗ ಹಳ್ಳಿ ಅಭಿವೃದ್ಧಿಗೆ ಹಣ ರಿಲೀಸ್ ಮಾಡಿತ್ತು, ನಮ್ಮ ಮನೆ ಮುಂದೆ ಕಸ ಹಾಕಿ ಸಹಿಸ್ಕೊಳ್ತೀವಿ, ಜನರ ಪರವಾಗಿ ನಾವು ಸಹಿಸ್ಕೊಳ್ತೇವೆ, ಜನರೇ ಈ ಸರ್ಕಾರಕ್ಕೆ ಚೀಮಾರಿ ಹಾಕ್ತಾ ಇದ್ದಾರೆ ಅನ್ನೋದಾಗಿ ಅಶೋಕ್ ಹೇಳಿದ್ದಾರೆ. ಜನರ ಕಷ್ಟ ಸಹಿಸ್ಕೊಳ್ತೀವಿ ಅನ್ನುವಂತಹ ದೊಡ್ಡ ದೊಡ್ಡ ಮಾತುಗಳನ್ನೆಲ್ಲ ಆರ್ ಅಶೋಕ್ ಹೇಳಿದ್ದಾರೆ. ಇವತ್ತು DKC ಅವರು ಏನು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರಲ್ಲ, ಧೀರಜ್ ಮುನ್ರಾಜು ಅವ್ರ ಮನೆ ಮುಂದೆ ಹಾಕ್ತೀವಿ, ಇನ್ನೇನೆಲ್ಲ ಹಾಕೋದು ನಾವು, ಅಶೋಕ್ ಮನೆ ಮುಂದೆ ಹಾಕ್ತೀವಿ, ವಿಜಯೇಂದ್ರ ಅವ್ರ ಮನೆ ಮುಂದೆ ಹಾಕ್ತೀವಿ ಅನ್ನುವಂಥದ್ದೆಲ್ಲ ಬಹಳ ಆಕ್ರೋಶಭರಿತವಾಗಿ DKC ಹೇಳಿಕೆಯನ್ನು ಕೊಟ್ಟಿದ್ರು. ಅದಕ್ಕೆ ತಿರುಗೇಟು ನೀಡುವಂಥ ಕೆಲಸವನ್ನು ವಿಧಾನಸಭೆಯ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮನೆ ಮುಂದೆ ಬೇಕಾದ್ರೆ ಹಾಕಿ, ಜನರ ಮನೆ ಮುಂದೆ ಹಾಕಬೇಡಿ ಅನ್ನುವುದಾಗಿ ತಿರುಗೇಟು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜನಕ್ಕೆ ಅರ್ಥ ಆಗಿದೆ, ಪರವಾಗಿಲ್ಲ ಹಾಕಿ, ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ಕಸ ಹಾಕಕ್ಕೆ ಜಾಗ ಇಲ್ಲ ಅಂದ್ರೆ ನಮ್ಮನೆ ಮುಂದೆನೆ ಹಾಕಿ, ಅದಕ್ಕೇನಂತೆ. ನೀವು ನಿಭಾಯಿಸಬೇಕಾಗಿದ್ದವ್ರು ನೀವು, ಅಲ್ಲಿನ ಶಾಸಕರೆಲ್ಲ ಗಲಾಟೆ ಮಾಡ್ತಾ ಇರೋದು, ಅಲ್ಲಿನ ಬಿಜೆಪಿ ಶಾಸಕರೆಲ್ಲ ಗಲಾಟೆ ಮಾಡ್ತಾ ಇರೋದು, ಜನ ಗಲಾಟೆ ಮಾಡ್ತಾ ಇದ್ದಾರೆ, ಹಳ್ಳಿಯ ಜನ ಗಲಾಟೆ ಮಾಡ್ತಾ ಇದ್ದಾರೆ. ಅಲ್ಲಿ ಸರಿಯಾದಂತ ಹಳ್ಳಿಗೆ ಸವಲತ್ತುಗಳನ್ನು ಕೊಡ್ತೀನಿ ಅಂತ ಹೇಳಿದ್ರು, ಕಳೆದ 2.5 ವರ್ಷದಿಂದ ಯಾವುದೇ ರೀತಿ ಸವಲತ್ತುಗಳನ್ನು ಕೊಟ್ಟಿಲ್ಲ. ಹಿಂದೆ ನಾವು ನಮ್ಮ ಸರ್ಕಾರ ಇದ್ದಾಗ ಆ ಭಾಗಕ್ಕೆ ಎಲ್ಲಿ ಕಸ ಹೋಗುತ್ತೋ ಆ ಭಾಗಕ್ಕೆ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡಿದ್ರು, 106 ಕೋಟಿ ಹಣವನ್ನು ನಾವು ಬಿಡುಗಡೆ ಮಾಡಿದ್ವಿ. ಇವಾಗ ನಿಮ್ಗೆ ಬಿಡುಗಡೆ ಮಾಡಕ್ಕೆ ಹಣ ಇಲ್ಲ. ಕಸ ಈಗಾಗಲೇ ರಾಶಿ ಬೆಂಗಳೂರಲ್ಲಿ ಬಿದ್ದಿದೆ, ಕಸದ ರಾಶಿ. ನಿಮಗೆ ತೆಗಿಯೋಕ್ಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂದರೆ ನೀವು ಮಾಡಿ, ಜನರ ಪರವಾಗಿ ನಾವು ಅದನ್ನು ಸಹಿಸ್ಕೊಳಕ್ಕೆ ನಾವು ಸಿದ್ಧ ಇದ್ದೀವಿ. ಹೆಂಗೂ ಈ ಸರ್ಕಾರ ಪಾಪರ್ ಅನ್ನೋದನ್ನ ಜನಕ್ಕೆ ಅರ್ಥ ಆಗಿದೆ. ಇನ್ನು ಕಸ ಸುರಿಸಿದ್ರೆ ಗ್ಯಾರಂಟಿ 100% ಪಾಪರ್ ಅಂತ ಜನನೇ ಅರ್ಥ ಮಾಡ್ಕೊಂತಾರೆ, ಜನನೇ ಚೀಮಾರಿ ಹಾಕ್ತಾರೆ. ಪರವಾಗಿಲ್ಲ ಹಾಕಿ, ನಿಮ್ಗೆ ಯೋಗ್ಯತೆ ಇಲ್ಲ ಅಂತ. ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ನೋಡ್ತಾ ಹೋಗೋಣ. 6 ತಿಂಗಳಿಂದ ಕಸ ವಿಲೇವಾರಿಗೆ ಹಣ ಕೊಟ್ಟಿಲ್ಲ ಅನ್ನುವಂಥ ವಿಷಯ. ಪ್ರತಿ ತಿಂಗಳು 50 ಕೋಟಿ ಹಣ ಕೊಡಬೇಕು, ಇದು ಪಾಪರಾಗಿರುವಂಥ ಸರ್ಕಾರ ಅಂತ ಅಶೋಕ್ ಸರ್ಕಾರದ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ವಿಲೇವಾರಿ ಮಾಡ್ತಾರಲ್ಲ, ಅಲ್ಲಿ ಕಸ ಡಂಪಿಂಗ್ ಆ್ಯಡ್ ಇರುತ್ತಲ್ಲ, ಅಲ್ಲೆಲ್ಲ ಒಂದಿಷ್ಟು ರೋಗ ರುಜಿನ ಇವೆಲ್ಲ ಹರಡುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಅದರ ಮುಂಜಾಗ್ರತೆ ಕ್ರಮವಾಗಿ ಅಲ್ಲಿ ವ್ಯವಸ್ಥಿತವಾಗಿ ಡಂಪ್ ಆಗುವ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು. ಪ್ರತಿ ತಿಂಗಳು 50 ಕೋಟಿ ಅಲ್ಲಿ ನೀಡಬೇಕು. ಬಟ್ ಇಲ್ಲಿ ಸರ್ಕಾರ ಕೊಡ್ತಾ ಇಲ್ಲ, ಪಾಪರಾಗಿದೆ ಅಂತ ಅಶೋಕ್ ಹೇಳ್ತಾರೆ. ಕಸ ನಮ್ಮ ಮನೆ ಮುಂದೆ ಹಾಕ್ತಾರಂತೆ, ಇದು ರಾಜಕೀಯ ದೌರ್ಬಲ್ಯ ತೋರಿಸುತ್ತೆ ಅಂತ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಸುಮಾರು 400-500 ಲಾರಿ ಏನು ಹೋಗುತ್ತೆ, ಈ ಟ್ರಕ್ಗಳು ಆ ಕಸಗಳನ್ನು ತುಂಬಿಸ್ಕೊಂಡು ಅಲ್ಲಿ ದೊಡ್ಡಬಳ್ಳಾಪುರ ಆ ಭಾಗಗಳಲ್ಲಿ ಒಂದು ಡಂಪಿಂಗ್ ಯಾರ್ಡ್ ಇದೆ, ಅಲ್ಲಿ ಡಂಪ್ ಮಾಡಿ ಬರುವಂತಹ ವ್ಯವಸ್ಥೆ ಅದೀಗ ಸದ್ಯಕ್ಕೆ. ಸೊ ಬಟ್ ಅಲ್ಲಿ ಹೋಗಬಾರ್ದು, ಅಲ್ಲಿ ಹಾಕಬಾರ್ದು, ನಿಗದಿತ ಎಷ್ಟು ವಾಹನಗಳಿದೆ ಅಷ್ಟು ಮಾತ್ರ ಹಾಕಿ, ಅದನ್ನು ಬಿಟ್ಟು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಹೆಚ್ಚುವರಿ ವಾಹನಗಳನ್ನು ಕಳಿಸ್ತಾ ಇದ್ದಾರೆ ಅನ್ನುವ ಕಾರಣಕ್ಕೆ ಧೀರಜ್ ಮುನ್ರಾಜು ಮತ್ತು ಆ ಭಾಗದ ನಾಗರಿಕರೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಶೋಕ್ ಮಾತನಾಡಿದ್ದಾರೆ. ಸಾಲು ಮಾಡಕ್ಕೆ ಏನು ಪ್ರಾಬ್ಲಮ್ ಮಾಡಬೇಕು, ಹಣ ಬಿಡುಗಡೆ ಮಾಡಬೇಕು. ಕಳೆದ 6 ತಿಂಗಳಿಂದ ಹಣ ಬಿಡುಗಡೆ ಮಾಡಿಲ್ಲಪ್ಪ. ಪ್ರತಿ ತಿಂಗಳು 50 ಕೋಟಿ ಹಣ ಬಿಡುಗಡೆ ಮಾಡಬೇಕು ಕಸದ್ದು, ಪ್ರತಿ ತಿಂಗಳು 50 ಕೋಟಿ ಬಿಡುಗಡೆ ಮಾಡಬೇಕು. ಇದುವರೆಗೂ ಅಕ್ಟೋಬರ್ ಆದಮೇಲೆ ಇದುವರೆಗೂ ಹಣನೇ ಬಿಡುಗಡೆ ಮಾಡಿಲ್ಲ ಕಸ ವಿಲೇವಾರಿ ಮಾಡೋರಿಗೆ. ಅಧ್ವಾನ ಆಗದಿರೋ ಇನ್ನೇನಾಗ್ತದೆ? ನಿಮ್ಮ ಹತ್ರ ಹಣ ಇದ್ದಿದ್ರೆ ಪ್ರತಿ ತಿಂಗಳು ಬಿಡುಗಡೆ ಮಾಡಬೇಕಾಯ್ತು, ಅಟ್ಲೀಸ್ಟ್ 3 ತಿಂಗಳಿಗೊಂದ್ಸರಿ ಆದ್ರೂ ಬಿಡುಗಡೆ ಮಾಡಬೇಕಾಯ್ತು. ಹಣ ಬಿಡುಗಡೆ ಮಾಡದೆ ಪಾಪರಾಗಿರುವಂತ ಸರ್ಕಾರ ಕಸನ ತಗೊಂಡು ನಮ್ಮನೆ ಮುಂದೆ ಹಾಕ್ತೀನಿ, ಬಿಜೆಪಿ ಆಫೀಸ್ ಹತ್ರ ಹಾಕ್ತೀನಿ ಅಂದ್ರೆ ಅದು ನಿಮ್ಮ ರಾಜಕೀಯ